ಸುದೀಪ್ ಕೆಂಗಣ್ಣಿಗೆ ಗುರಿಯಾದ ರಜತ್. ಸೊ ಏನಾಯ್ತು ಇವತ್ತು? ಕಿಚ್ಚ ಸುದೀಪ್ ಅವರು ರಜತ್ಗೆ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ವೀಕ್ಷಕರೇ, ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಕೂಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸ್ನೇಹಿತರೆ, ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದುಕೊಂಡಿರುವಂತಹ ರಜತ್ ಅವರು ಇದೀಗ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರ ಕೈಲಿ ಬಯಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಸಿಕ್ಕಾಪಟ್ಟೆ ರಜತ್ ಮೇಲೆ ಸುದೀಪ್ ಅವರು ಗರಂ ಆಗಿದ್ದಾರೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಂತಹ ರಜತ್ ಅವರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕ್ವಾಟ್ಲೆಯನ್ನು ಕೊಟ್ಟಿದ್ದು, ಸೊ ಅವರ ಮಾತಿನ ಶೈಲಿ ಅಲ್ಲೇ ಅರ್ಥ ಆಗಿತ್ತು ವೀಕ್ಷಕರಿಗೆ, ಇವರು ಸರಿಯಿಲ್ಲ ಅನ್ನೋದು. ಸೊ ಅದಾದ ಬಳಿಕ ಟಾಸ್ಕ್ ವೇಳೆ ರಜತ್ ಗೋಲ್ಡ್ ಸುರೇಶ್ ಅವರ ಮೇಲೆ ಕೈ ಮಾಡಿ ಎದೆಗೆ ಒಡೆದು ಇದೀಗ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ವೀಕ್ಷಕರೇ. ಈ ಒಂದು ಪದವನ್ನ ಅನೇಕ ವೀಕ್ಷಕರು ಕೂಡ ಸಹಿಸಿಕೊಳ್ಳಲಾಗದೆ ಇವರನ್ನ ಆಚೆ ಕಳಿಸಿ ಅಂತ ಇದೀಗ ಪೋಸ್ಟ್ ಮೇಲೆ ಪೋಸ್ಟ್ ಹಾಕಿ ಕಮೆಂಟ್ ಮೇಲೆ ಕಮೆಂಟ್ ಅನ್ನು ಹಾಕ್ತಾ ಇದ್ದಾರೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಬಳಸಿದ ಒಂದು ಪದ ಯಾರಿಗೂ ಕೂಡ ಇಷ್ಟ ಆಗಲಿಲ್ಲ. ಇದು ಗೋಲ್ಡ್ ಸುರೇಶ್ ನಡುವೆ ನಡೆದಂತಹ ಗಲಾಟೆಗೆ ಈ ರೀತಿಯಾಗಿ ಕೆಟ್ಟ ಪದಗಳನ್ನು ಬಳಸಿದ ರಜತ್ಗೆ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನು ತೆಗೆದುಕೊಂಡು ಇಡೀ ಸ್ಪರ್ಧಿಗಳು ಕೂಡ ಅವರ ವಿರುದ್ಧ ತಿರುಗಿ ಬಿದ್ದು ಆತನಿಗೆ ಕಳಪೆಯನ್ನ ಕೊಟ್ಟು ಜೈಲಿಗೆ ಕಳಿಸಿದ್ದಾರೆ. ಇದು ಬಿಗ್ ಬಾಸ್ ಮನೆಯಲ್ಲಿ ನಡೆದಂತಹ ಒಂದು ವಿಚಾರ. ಆದರೂ ಕೂಡ ದುರಹಂಕಾರದಿಂದ ಮಾತನ್ನ ಆಡಿದ್ದಾರೆ. ಆದರೆ ಈ ಒಂದು ದುರಹಂಕಾರಕ್ಕೆ ಕಿಚ್ಚ ಸುದೀಪ್ ಅವರು ತಕ್ಕ ಪ್ರಶ್ನೆ ಮೇಲೆ ಪ್ರಶ್ನೆನ ಹಾಕಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಅನ್ಕೋಬಹುದು. ಸೊ ಡೈರೆಕ್ಟ್ ಆಗಿ ಈ ರೀತಿ ಪದಗಳನ್ನ ಬಳಸಿದ್ರೆ ನೆಕ್ಸ್ಟ್ ಟೈಮ್ ಗೇಟ್ ಇಂದ ಹೊರಗೆ ಕಳಿಸ್ತೀನಿ ಅಂತ ಆವಾಜ್ ಕೂಡ ಬಿಟ್ಟಿದ್ದಾರೆ. ಇದಕ್ಕೆ ಸಾರಿ ಕೇಳಿ ರಜತ್ ಅವರು ಮತ್ತೆ ಈ ಪದಗಳನ್ನ ಬಳಸಲ್ಲ ಅಂತ ಕ್ಷಮೆಯನ್ನ ಕೇಳಿದ್ದಾರೆ ವೀಕ್ಷಕರೇ. ನೋಡಿ, ಗೋಲ್ಡ್ ಸುರೇಶ್ ಅವರಿಗೆ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಇತ್ತು ಅನ್ನೋದು ಯಾರಿಗೂ ಕೂಡ ನಂಬಲಾಗ್ಲಲ್ಲ. ಯಾಕೆಂದ್ರೆ ಈ ಪದಗಳನ್ನ ಒಬ್ಬ ವ್ಯಕ್ತಿಗೆ ಬಳಸೋದು ತಪ್ಪು ಅಂತಾನೆ ಅನ್ಸುತ್ತೆ ವೀಕ್ಷಕರೇ. ಈ ಒಂದು ಪ್ರಶ್ನೆಯನ್ನ ಕಿಚ್ಚ ಸುದೀಪ್ ರಜತ್ಗೆ ಕೇಳಿದ್ದಕ್ಕೆ ರಜತ್ ಅವರ ಮೌನದ ಉತ್ತರವೇ ಆಗಿತ್ತು. ಸೊ ರಜತ್ ಅವರು ಈ ಖಡಕ್ ಉತ್ತರಕ್ಕೆ ಇದೀಗ ಪ್ರಶ್ನೆಗೆ ಕಿಚ್ಚ ಸುದೀಪ್ ಅವರ ಪ್ರಶ್ನೆಗೆ ಸೈಲೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಕೋಬಹುದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.